ನಿನಗಾಗಿ ಭಾಗ 207. ಅವನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ದುಃಖ ಪಡುತ್ತಿರುತ್ತಾನೆ. ಅದನ್ನು ಕಂಡ ಪವಿತ್ರಾಗೆ ಭಯವಾಗುತ್ತದೆ. ಇವನು ಇಷ್ಟೊಂದು ಕಷ್ಟಪಡುತ್ತಿದ್ದಾನೆ, ಏನೋ ದೊಡ್ಡ ಅನಾಹುತ ಆಗಿರುತ್ತದೆ ಅಥವಾ ನನ್ನಿಂದ ಏನಾದರೂ ತಪ್ಪಾಗಿದೆ. ಅವರ ಮನೆಯಲ್ಲಿ ನಿನ್ನ ಹೆಂಡತಿಯನ್ನು ಬಿಟ್ಟು ಬಿಡು ಅಂತ ಏನಾದರೂ ಹೇಳಿರಬಹುದು ಅಂತ ಇವಳು ಯೋಚನೆ ಮಾಡುತ್ತಿರುತ್ತಾಳೆ. ಇವಳಿಗೆ ಈಗ ಅವನಿಗಿಂತ ಜಾಸ್ತಿ ಭಯವಾಗುತ್ತಿರುತ್ತದೆ. ಅವಳು ಕೂಡ ಅವನ ಜೊತೆ ತುಂಬ ಜೋರಾಗಿ ಅಳುತ್ತಿರುತ್ತಾಳೆ. ಪ್ರಜ್ವಲ್ಗೆ ಅವಳು ಅಳುವುದು ಇಷ್ಟವಾಗುವುದಿಲ್ಲ. ಅವನು ಸಡನ್ನಾಗಿ ವಾಸ್ತವಕ್ಕೆ ಬರುತ್ತಾನೆ. ಅವನಿಗೆ ಶಾಕ್ ಆಗುತ್ತದೆ. ನಾನು ಅಳುತ್ತಿರುವುದು ಒಂದು ಅರ್ಥ ಇದೆ, ಆದರೆ ಇವಳು ಏಕೆ ಅಳುತ್ತಿದ್ದಾಳೆ ಅಂತ ಕಾರಣ ಕೇಳುತ್ತಾನೆ. ಆಗ ಅವಳು ಏನು ಮಾತನಾಡುವುದಿಲ್ಲ. ಅವನಿಗೆ ಈಗ ಹೊಸ ಭಯ. ನನ್ನ ಅಕ್ಕ ಅಥವಾ ನನ್ನ ಮನೆಯಲ್ಲಿ ಯಾರಾದರೂ ಇವಳನ್ನು ನೋಡಿ ಎದುರಿಸಿರಬಹುದು. ಅದನ್ನು ನೆನೆಸಿಕೊಂಡು ಇವಳೇನಾದರೂ ಈ ರೀತಿ ಆಡುತ್ತಿದ್ದಾಳ ಎನ್ನುವ ಅನುಮಾನ ಹೆಚ್ಚಾಯಿತು ಅವನಿಗೆ. ತುಂಬ ಸಮಯ ಬೇಕಾಗುತ್ತದೆ ಅವಳು ಸುಧಾರಿಸಿಕೊಳ್ಳಲು. ನಾನು ಏನೂ ಹೇಳಲು ಸಾಧ್ಯವಿಲ್ಲ. ನನಗೆ ಭಯವಾಗುತ್ತಿದೆ. ನೀನು ಏನಾದರೂ ನನ್ನನ್ನು ಬಿಟ್ಟು ಹೊರಟು ಹೋದರೆ ನಿಮ್ಮ ಮನೆಯವರ ಜೊತೆ ನೀನು ಸೇರಿಕೊಂಡರೆ ಅಂತ ಹೇಳಿ ಅವಳು ಇನ್ನೂ ಜೋರಾಗಿ ಅಳುತ್ತಿದ್ದಾಳೆ. ಆ ಮಾತುಗಳನ್ನು ಕೇಳಿ ಇವನ ಎದೆ ಹೊಡೆದುಕೊಂಡಿತು. ನಾನು ಅವಳನ್ನು ಬಿಟ್ಟು ಹೋಗುತ್ತೇನೆ ಅಂತ ಇವಳು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಇವನು ಪದೇ ಪದೇ ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ, ನೀನಿಲ್ಲದ ಬದುಕು ನನಗೆ ಬೇಡ ಅಂತ. ಆದರೆ ಅವಳು ಕೇಳಿಸಿಕೊಳ್ಳದೆ ಅವನನ್ನು ದೂರ ತಳ್ಳುತ್ತಿದ್ದಾಳೆ. ಹತ್ತಿರ ಬರಬೇಡ, ನೀನು ಶ್ರೀಮಂತರ ಮಗ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ನನ್ನನ್ನು ಟಿಶ್ಯೂ ಪೇಪರ್ ಥರ ಎಸೆದು ಹೊರಟು ಹೋಗುತ್ತೀಯ. ನಾನು ನಿನ್ನ ಜೊತೆ ಫಿಸಿಕಲಿ ಎಂದೂ ಕೂಡ ಒಂದಾಗಬಾರದಿತ್ತು. ನನ್ನ ದೇಹವನ್ನು ಬಳಸಿ ಆಯಿತು. ಈಗ ನಾನು ನಿನಗೆ ಬೇಡ. ಅದಕ್ಕೆ ನೀನು ಅಳುವ ರೀತಿ ನಾಟಕ ಆಡುತ್ತಿದ್ದೀಯ ಅಲ್ಲವೇ? ನಿನಗೆ ಗೊತ್ತಲ್ಲವೇ, ನಿನ್ನ ಮನೆಯಲ್ಲಿ ಒಪ್ಪುವುದಿಲ್ಲ ನನ್ನಂಥ ಮಿಡ್ಲ್ ಕ್ಲಾಸ್ ಹುಡುಗಿಯನ್ನು. ನಿಮಗೆ ಶ್ರೀಮಂತಿಕೆ ಜಾಸ್ತಿ ಇಷ್ಟ ಅಂತ ಅಂದ ಮೇಲೆ ನೀನು ಏಕೆ ನನ್ನ ಹಿಂದೆ ಬಿದ್ದು ಈ ರೀತಿ ನನ್ನ ಸರ್ವಸ್ವವನ್ನು ತಿಂದು ತೇಗಿ ಈಗ ನನ್ನ ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನು ಮದುವೆ ಆಗಬೇಕು ಅನ್ನುವ ತಯಾರಿಯಲ್ಲಿ ಇದೀಯ? ಎಲ್ಲಿ ಬಿಟ್ಟು ಹೊರಟು ಹೋದರೆ ನಾನು ಉಲ್ಟಾ ಹೊಡೆಯುತ್ತೇನೆ ಅಂತ ಈ ರೀತಿ ಅಳುವ ನಾಟಕ ಆಡುತ್ತಿದ್ದೀಯ? ನೀನು ನಿನ್ನ ಪೇರೆಂಟ್ಸನ್ನು ನನ್ನ ಜೊತೆ ಎಂದೂ ಕೂಡ ಮೀಟ್ ಮಾಡಿಸುವುದಿಲ್ಲ. ಅದು ಹೋಗಲಿ, ನನ್ನನ್ನು ಬಿಟ್ಟು ಹೋಗಲು, ನನಗೆ ಮೋಸ ಮಾಡಲು ನಿನಗೆ ಅಧಿಕಾರ ಕೊಟ್ಟವರು ಯಾರು? ನನ್ನನ್ನು ಒಂದು ಆಟದ ವಸ್ತುವನ್ನಾಗಿ ಬಳಸಿಕೊಂಡೆ. ಕೇವಲ ನಿನ್ನ ಕಾಮಕ್ಕೆ, ನಿನ್ನ ದೈಹಿಕ ಸುಖಕ್ಕೆ ನನ್ನ ದೇಹವನ್ನು ಬಳಸಿಕೊಂಡೆ. ನೀನು ಬಳಸಿಕೊಂಡಿದ್ದು ಕೇವಲ ದೇಹವನ್ನಲ್ಲ, ನನ್ನ ಮನಸ್ಸಿನ ಭಾವನೆಯನ್ನು, ನನ್ನ ಪ್ರೀತಿಯನ್ನು, ನನ್ನ ಅಮಾಯಕತ್ವವನ್ನು, ನನ್ನ ಸರ್ವಸ್ವವನ್ನು ಅಂತ ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ಅವಳ ದುಃಖ ಅವಳಿಗೆ ಮಾತ್ರ ಗೊತ್ತು, ಇನ್ಯಾರಿಗೆ ಗೊತ್ತಿಲ್ಲ. ಅವಳ ಕಣ್ಣೀರು ಜೋರಾಗಿ ಹರಿಯುತ್ತಿದೆ. ಮುಖ ಕೆಂಪಾಗಿದೆ, ಗಂಟಲು ಕೂಡ. ಅವಳ ಧ್ವನಿ ಕ್ಷಣದಿಂದ ಕ್ಷಣಕ್ಕೆ ಕರ್ಕಶವಾಗುತ್ತಿದೆ. ಅವಳು ಎಷ್ಟು ಅವನನ್ನು ಪ್ರೀತಿ ಮಾಡುತ್ತಿದ್ದಳು, ಎಷ್ಟು ಅವನನ್ನು ನಂಬಿದ್ದಳು ಅನ್ನುವುದು ಇದರಲ್ಲಿ ಅರ್ಥವಾಗುತ್ತಿದೆ. ಅವಳ ಈ ಭಯಾನಕವಾದ ರೂಪವನ್ನು ನೋಡಿ ಇವನು ಶಾಂತನಾದ, ಮೂಕ ವಿಸ್ಮಿತನಾದ. ಮೊದಲು ನಾನು ಆ ರೀತಿ ಏನೂ ಮಾಡುತ್ತಿಲ್ಲ. ನೀನು ಮಾತ್ರ ನನ್ನವಳು, ನನ್ನ ಪ್ರೀತಿಯವಳು. ನಾನು ಎಂದೂ ನಿನಗೆ ಮೋಸ ಮಾಡುವುದಿಲ್ಲ ಅನ್ನುವ ಮಾತುಗಳನ್ನು ಹೇಳುತ್ತಿದ್ದ. ಆದರೆ ಇವಳು ಪದೇ ಪದೇ ನೀನು ನನ್ನನ್ನು ಬಳಸಿಕೊಂಡೆ, ನನ್ನ ದೇಹವನ್ನು ಅಂತ ಹೇಳಿದ ಮೇಲೆ ಇವನ ಮನಸ್ಸು ಹೊಡೆದು ಹೋಯಿತು. ಅವನು ಕೇವಲ ಅವಳ ದೇಹವನ್ನಲ್ಲ, ಅವಳ ಸರ್ವಸ್ವವನ್ನು ಪಡೆದುಕೊಂಡಿದ್ದ. ಅವಳನ್ನು ಆರಾಧಿಸಿದ, ಅವಳನ್ನು ಪ್ರೀತಿಸಿದ, ಅವಳಿಗಾಗಿ ತನ್ನ ಬದುಕನ್ನು ಮೀಸಲಾಗಿಸಿದ. ಮೊದಲು ಅವಳು, ಆನಂತರ ತನ್ನ ಬದುಕಿನ ಮುಗಿದ ಕೆಲಸಗಳು ಅಂತ ಅವನು ನಂಬಿದ್ದ. ಅಂಥವನನ್ನು ಇವಳು ಪ್ರಶ್ನೆಗೆ ಗುರಿ ಮಾಡಿದಳು. ಇವನು ಮೂಕ ವಿಸ್ಮಿತನಾದ. ಅವಳ ಭಯಾನಕ ರೂಪಕ್ಕೆ ಆ ನಿರ್ಜನವಾದ ಪ್ರದೇಶವೇ ಸಾಕ್ಷಿಯಾಯಿತು. ಈಗ ಅವನಿಗಿಂತ ಜಾಸ್ತಿ ಇನ್ಯಾರೂ ದುಃಖದಲ್ಲಿ ಇಲ್ಲ.
ನಾನು ತುಂಬ ಪ್ರೀತಿ ಮಾಡಿದೆ ಅವಳನ್ನು ನನ್ನ ಸರ್ವಸ್ವ ಅಂತ ಅಂದುಕೊಂಡೆ. ಆದರೆ ಕೇವಲ ಭೋಗಕ್ಕಾಗಿ ನಾನು ಅವಳನ್ನು ಬಳಸಿಕೊಂಡಿದ್ದೇನೆ ಅನ್ನುವ ಅಪವಾದವನ್ನು ಇವಳು ನನ್ನ ಮೇಲೆ ಹಾಕುತ್ತಿದ್ದಾಳೆ. ಇದಕ್ಕಿಂತ ಕೆಟ್ಟ ದಿನ ನನ್ನ ಬದುಕಿನಲ್ಲಿ ಇನ್ಯಾವುದೂ ಇಲ್ಲ. ಅಪ್ಪ ಅಮ್ಮ ನನ್ನನ್ನು ಅಸಹ್ಯಪಟ್ಟುಕೊಂಡರು. ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನನ್ನು ಕೇವಲ ದುಡ್ಡಿಗಾಗಿ ಬಳಸಿಕೊಂಡರು. ಒಂದು ವಸ್ತುವಿನ ರೀತಿ ನೋಡಿದರು, ಮನುಷ್ಯನ ರೀತಿ ನೋಡಿಲ್ಲ. ಆಗ ನನಗೆ ದುಃಖವಾಗಿಲ್ಲ. ಆದರೆ ಈಗ ನಿಜವಾಗಲೂ ನನ್ನ ಪ್ರೀತಿ ನನ್ನ ಕಣ್ಣ ಮುಂದೆ ನನ್ನನ್ನು ಅವಮಾನ ಮಾಡುತ್ತಿದೆ. ಕೆಟ್ಟ ಕೆಟ್ಟ ಪದಗಳಿಂದ ಹೀಯಾಳಿಸುತ್ತಿದೆ. ಈ ದುಃಖವನ್ನು ತಡೆದುಕೊಳ್ಳಲು, ಈ ಕಷ್ಟವನ್ನು ಅನುಭವಿಸಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲವೇನೋ ಅಂತ ಅವನು ಅಲ್ಲೇ ಕೆಳಗೆ ಕುಸಿದ. ಆದರೆ ಇವಳಿಗೆ ಅದರ ಅರಿವು ಇಲ್ಲ. ಕೂದಲನ್ನು ಉದ್ದವಾಗಿ ಬಿಟ್ಟುಕೊಂಡಿದ್ದಾಳೆ. ಅವಳಿಗೆ ಅವಳ ಚಿಂತೆ ಮಾತ್ರ. ಬದುಕು ಸುಂದರವಾಗುತ್ತದೆ, ನಾನು ಅವಳನ್ನು ಕರೆದುಕೊಂಡು ವಿದೇಶಕ್ಕೆ ಹೊರಟು ಹೋಗೋಣ ಅಂತ ಬಂದೆ. ಈಗ ನೋಡಿದರೆ ಇವಳು ಈ ರೀತಿ ಹಾಡುತ್ತಿದ್ದಾಳೆ. ಇವನಿಗೆ ದಿಕ್ಕು ತೋರಿಸದೆ ಕೆಳಗೆ ಕುಸಿದ. ಅವಳು ಮಾತನಾಡಿದ ಮಾತುಗಳನ್ನು ಪುನಃ ಪುನಃ ಮಾತನಾಡುತ್ತಿದ್ದಾಳೆ. ಈಗ ಅವಳನ್ನು ತಡೆಯಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಪಾಪ ಪ್ರಜ್ವಲ್ ಅಂತೂ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾನೆ. ತಾನು ಯಾರನ್ನು ನಂಬಿದೆ, ಯಾರನ್ನು ಆರಾಧಿಸಿದೆ, ನನ್ನ ಕೈ ಹಿಡಿದಿಲ್ಲ, ಬದಲಿಗೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಪದೇ ಪದೇ ನನ್ನನ್ನು ನಾನು ಸರಿ ಇದ್ದೇನೆ ಅಂತ ಪ್ರೂವ್ ಮಾಡಿಕೊಳ್ಳಬೇಕು. ಇದರಿಂದ ತುಂಬ ಕಷ್ಟವಾಗುತ್ತಿದೆ. ಅವನಿಗೆ ಉಸಿರಾಡುವುದೂ ಕೂಡ ಕಷ್ಟ ಅಂತ ಅನಿಸಿತು. ನಿಧಾನವಾಗಿ ಅವನು ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಅವನಿಗೆ ಇದು ದೊಡ್ಡ ಶಾಕ್ ಆಗಿದೆ. ಈ ಶಾಕಿಂದ ಹೊರಬರುವುದು ಅವನಿಗೆ ತೀರಾ ಕಷ್ಟ ಅಂತ ಅನಿಸುತ್ತಿದೆ. ಅವನಿಗೆ ತನ್ನ ಉಸಿರಾಟ, ತನ್ನ ದೇಹದ ಕೆಲಸಗಳು ತನ್ನ ಕೈ ಮೀರಿ ಹೋಗಿದೆ ಅಂತ ಅನಿಸಿ ಕೆಳಗೆ ಕುಸಿದವನು ಹಾಗೆ ಮಲಗಿದ. ಪ್ರಜ್ವಲ್ ತುಂಬ ಅರ್ಜೆಂಟಾಗಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಹೊರ ನಡೆದುದನ್ನು ಅವರ ಮನೆಯಲ್ಲಿ ಯಾರೂ ಇಷ್ಟಪಟ್ಟಿಲ್ಲ. ಅವರಿಗೆ ಇವನ ಮೇಲೆ ನಿಜವಾಗಲೂ ಅನುಮಾನ ಬಂತು. ಇವನು ಇವನ ಮೊದಲ ಹೆಂಡತಿಯ ಜೊತೆ ನಿಜವಾಗಲೂ ಒಂದಾಗಿದ್ದಾನೆ, ಅಥವಾ ಮದುವೆಯಿಂದ ಕೈ ತೊಳೆದುಕೊಳ್ಳಬೇಕು ಅನ್ನುವುದು ಅವನ ಉದ್ದೇಶವಾಗಿರುತ್ತದೆ. ಅದಕ್ಕೆ ಪದೇ ಪದೇ ಇವನು ನನಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ. ಆ ಹುಡುಗಿಗೆ ಒಂದು ಗತಿ ಕಾಣಿಸಿಕೊಂಡು ಬಿಟ್ಟರೆ ಇವನು ಏನು ಮಾಡುತ್ತಾನೆ ಅಂತ ಅವರೆಲ್ಲ ಯೋಚನೆ ಮಾಡುತ್ತಿದ್ದರು. ಆಗ ಸಡನ್ನಾಗಿ ಅವರಿಗೆ ಒಂದು ಆಲೋಚನೆ ಹೊಳೆಯಿತು. ಇವನನ್ನು ಫಾಲೋ ಮಾಡಬೇಕು. ಇವನು ಎಲ್ಲಿ ಹೋಗುತ್ತಾನೆ, ಎಲ್ಲಿ ಉಳಿದಿದ್ದಾನೆ? ನಿಜವಾಗಲೂ ಆಸ್ಪತ್ರೆಗೆ ಹೋಗುತ್ತಾನಾ? ಏಕೆಂದರೆ ಅವನು ನಮ್ಮ ಜೊತೆ ಮಾತನಾಡಬೇಕಾದರೆ ತಲೆ ಬಗ್ಗಿಸಿದ. ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ಮಾತನಾಡಿಲ್ಲ. ಅಂದರೆ ಸುಳ್ಳು ಹೇಳಿದ್ದಾನೆ. ಸುಳ್ಳು ಹೇಳುವ ಧೈರ್ಯ ಇವನಿಗೆ ಇಲ್ಲ. ಆದರೂ ಪ್ರಯತ್ನ ಮಾಡಿ ಸೋತಿದ್ದಾನೆ. ಈಗ ಅವನು ಹೇಳಿದ್ದೆಲ್ಲ ಸುಳ್ಳು. ಸತ್ಯ ಕಂಡು ಹಿಡಿಯಬೇಕು ಅಂತ ಅವರ ಅಕ್ಕ ಮತ್ತು ಅಪ್ಪ ಅವನ ಹಿಂದೆ ಮನುಷ್ಯರನ್ನು ಬಿಟ್ಟಿದ್ದರು. ಪವಿತ್ರ ಸೀಟಿನ ಕೆಳಗಡೆ ಇದ್ದಿದ್ದರಿಂದ ಅವಳು ಕಾಣಿಸಿಲ್ಲ. ಸ್ವಲ್ಪ ದೂರ ಬಂದು ಕಾರು ಶಾರ್ಟ್ಕಟ್ಟಲ್ಲಿ ಹೋಯಿತು. ಪ್ರಜ್ವಲ್ ತುಂಬ ವೇಗದಲ್ಲಿ, ತುಂಬ ಸ್ಪೀಡಾಗಿ ಕಾರನ್ನು ಡ್ರೈವ್ ಮಾಡಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋದ. ಅವನನ್ನು ಟ್ರ್ಯಾಕ್ ಮಾಡುವುದು ಅವನನ್ನು ಫಾಲೋ ಮಾಡುತ್ತಿದ್ದವರಿಗೆ ಸಾಧ್ಯವಾಗಿಲ್ಲ. ಇದರಿಂದ ನಿಜವಾಗಲೂ ಅವನು ಪ್ರಜ್ವಲ್ ಎಲ್ಲಿ ಹೋದ ಅನ್ನುವುದನ್ನು ತಿಳಿಯದೆ ಪುನಃ ಅದೇ ಜಾಗದಲ್ಲಿ ಹುಡುಕಾಟ ಶುರು ಮಾಡಿದ್ದಾರೆ. ಪ್ರಜ್ವಲ್ ಕಾರನ್ನು ನಿಲ್ಲಿಸಿ ತುಂಬ ದೂರ ಅವಳನ್ನು ಕರೆದುಕೊಂಡು ಹೋಗಿದ್ದ. ಅವನ ಕಾರು ಸಿಕ್ಕರೂ ಕೂಡ ಅವನು ಸಿಗುವುದಿಲ್ಲ, ಅಷ್ಟು ದೂರ ಹೊರಟು ಹೋಗಿದ್ದಾನೆ. ಒಮ್ಮೊಮ್ಮೆ ಆ ಪ್ರದೇಶದಿಂದ ದೂರ ಹೋಗಿದ್ದಾನೆ ಅಂತ ಅನಿಸುತ್ತದೆ. ಆದರೆ ಈಗ ನಿಜವಾಗಲೂ ಈ ಪ್ರಪಂಚದಿಂದಲೇ ದೂರ ಹೋಗುವ ಪ್ರಯತ್ನದಲ್ಲಿ ಅವನಿದ್ದಾನೆ. ಅವನಿಗೆ ಬದುಕುವ ಆಸೆ, ಆಶಯ ಎಲ್ಲ ಮುಗಿದು ಹೋಗಿದೆ. ಅಯ್ಯೋ! ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.